ಜಿಲೇಬಿ 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 ಬಂದೇನಿ. ಏನ್ರಿ? ಏನೂ ಇಲ್ಲ, ನಮ್ಮ ಸಾಹುಕಾರತೆಗೆ ನಾನು ಅಂಗಡಿಗೆ ಕೆಲ್ಸಕ್ಕೆ ಹೋಗ್ತೀನಲ್ಲ, ಅವ್ರ ಹತ್ರ ದುಡ್ಡು ಇಸ್ಕೊ ಬಂದಿದ್ದೀನಿ. ಚಂದ್ರು ಕೊಟ್ಟಿದ್ನಲ್ವ 10,000ದಾಗೆ 3,000 ಕೊಟ್ಟಿದ್ದೆ ಅಲ್ವಾ ಅವಾಗ, ಅದಕ್ಕೆ 8,000 ಇಸ್ಕೊ ಬಂದಿದ್ದೀನಿ. 7,000 ಅಸಲು, 1,000 ಬಡ್ಡಿನೂ ಸೇರಿಸಿ ಕೊಟ್ಬಿಡೋಣ. ಸುಮ್ಮನೆ ನಮ್ಮಿಂದ ಅವರೇ ಗಂಡ ಹೆಂಡತಿ ಜಗಳ ಮಾಡೋದು ಅಲ್ವಾ. ಬಡ್ಡಿ ಕೊಟ್ಟರೆ ಆ ಗೌರಿಗೂ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಬಾ ಹೋಗಿ ಕೊಟ್ಟು ಬರೋಣ. ಅಯ್ಯೋ ರೀ, ನೀವ್ ಯಾಕೆ ಮತ್ತೆ ಅಲ್ಲಿಗೆ ಹೋಗ್ತೀರಾ? ಮತ್ತೆ ಆ ಗೌರಿ ಏನ ಅನ್ನೋದು ಸುಮ್ಮನೆ ಜಗಳ ಆಗೋದು ಯಾಕೆ? ಇಲ್ಲಿಗೆ ಚಂದ್ರು ಅಣ್ಣನ ಕರೆದು ಕೊಟ್ಬಿಡಿ. ಬೇಡ ಜಿಲೇಬಿ, ನಾವೇ ಅಲ್ಲಿಗೆ ಹೋಗಿ ಕೊಟ್ಟು ಬರೋಣ. ಗೌರಿಗೆ ಅನುಮಾನ ಬರಬಾರ್ದಲ್ಲ, ನಾವು ಬಡ್ಡಿನೂ ಕೊಟ್ಟಿದ್ದೀವಿ ಅಂತನ ಅಲ್ಲೇ ಹೋಗಿ ಕಣ್ಮುಂದೆನೇ ಇಬ್ರು ಕಣ್ಮುಂದೆನೂ ಕೊಟ್ಟರೆ ಅವಾಗ ಸಮಾಧಾನ ಆಗುತ್ತೆ ಆ ಗೌರಿಗೂ ಒಂದು ಸ್ವಲ್ಪನ. ಅದಕ್ಕೆ ಅಲ್ಲೇ ಹೋಗಿ ಕೊಟ್ಟು ಬರೋಣ ಅಂತನ. ಬಾ ಹೋಗಿ ಕೊಟ್ಟು ಬರೋಣ. ಚಂದ್ರುಗೆ ಹೇಳಿ ಇಬ್ರು ಹೋಗಿ ಬರೋಣ. ಹೌದಾ, ಸರಿ ಆಯ್ತು, ನಡೀರಿ. ಚಂದ್ರು ಚಂದ್ರು. ಓ ಜಿಲೇಬಿ, ಶಿವು ಇಬ್ರು ಬಂದಿದ್ದೀರಾ? ಏನು ಸಮಾಚಾರ? ಬರೀ ಒಳಿಕೆ. ಬೇಡ ಚಂದ್ರು, ಅದೇ ನಿನಗೆ ದುಡ್ಡು ಕೊಟ್ಟೋಗೋಣ ಅಂತ ಬಂದೆ. ದುಡ್ಡ? ಅಲ್ಲ, ಎಲ್ಲೊಂದಿಸ್ತೆ ಅದು ಇಲ್ಲೇ ಯಾರ ಹತ್ರನೋ ಇಸ್ಕೊಂಡೆ. ಯಾರ ಹತ್ರನ ಸಾಲ ಇಸ್ಕೊಂಡು ನನ್ನ ಸಾಲ ತೀರಿಸ್ಬೇಕಾ? ಅಯ್ಯೋ, ನಾನು ನಿಧಾನಕ್ಕೆ ಕೊಡು, ಪರವಾಗಿಲ್ಲ, ನಾನೇನು ಬೇಜಾರು ಮಾಡ್ಕೊಂಬಲ್ಲ ಅಂತ ಹೇಳಿದ್ನಲ್ಲ. ಮತ್ತೆ ಯಾಕೆ ಬೇರೆ ಹತ್ರ ಸಾಲ ಮಾಡ್ಕೋದೆ? ಹಂಗೇನಿಲ್ಲ ಚಂದ್ರು, ಅದು ನೀವು ನಮ್ಮ ಕಷ್ಟ ಕೊಟ್ಟಿದ್ದೀರಾ, ನಮ್ಮಿಂದನಾ ನೀವು ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಳೋದು ಬೇಡ. ಈಗ ಹೆಂಗೋ ಗೌರಿ ಮತ್ತೆ ಬಂದೇವ್ರಲ್ವಾ, ಅದಕ್ಕೇನೆ ನೀವು ಚೆನ್ನಾಗಿರ್ಬೇಕು, ಮತ್ತೆ ಈ ವಿಷಯಕ್ಕೆ ಜಗಳ ಆಗೋದು ಬೇಡ, ನಮ್ಮಿಂದನಾ ನೀವು ಚೆನ್ನಾಗಿರ್ಬೇಕು ಅಂತನ. ಹೌದು ಬಂದಿದ್ದಾಳೆ, ಆದರೆ ಅವಳು ಈಗ ಬಸ್ರಿ ಅಲ್ವಾ, ಅದಕ್ಕೆ ಮನೆ ಸೇರಿಸ್ಕೊಂಡೆ, ಇಲ್ಲಾಂದರೆ ಸೇರಿಸ್ಕೊಂತಾನೆ ಇರಲಿಲ್ಲ. ಹೆಂಗೋ ಜಾಸ್ತಿ ದಿನ ಆದಮೇಲೆ ನಮ್ಮ ಮನೆಗೂ ಒಂದು ಚಿಕ್ಕ ಪಾಪು ಬರುತ್ತಲ್ಲ ಅಂತ ಖುಷಿಲಿ ಅವಳಿಗೆ ಬೇಜಾರು ಮಾಡೋದು ಬೇಡ, ಅವ್ರ ಮನೆಯವ್ರಿಗೂ ಅವಳಿಗೂ ಅಂತನ ಮನೆಗೆ ಸೇರಿಸ್ಕೊಂಡಿದ್ದೀನಿ. ಹೌದಾ, ಒಳ್ಳೇದಾಯ್ತು ಬಿಡೋಣ. ಹೆಂಗೋ ಈಗಲಾದ್ರೂ ನೀವು ಜೊತೆ ಆದ್ರಲ್ಲ, ಅಷ್ಟೇ ಸಾಕು. ಸರಿ ತಗೋ ಚಂದ್ರು, ಇದರಲ್ಲಿ 7,000 ಅಸಲು, 1,000 ಬಡ್ಡಿನೂ ಐತೆ. ತಗೋ. ನಿನ್ನ ಹೆಂಡತಿಗೂ ಹೇಳ್ಬಿಡು ಬಡ್ಡಿನೂ ಕೊಟ್ಟಿದ್ದಾರೆ ಅಂತ. ಬಡ್ಡಿನಾ? ನಾನೇ ನಿನಗೇನು ಬಡ್ಡಿಗೆ ದುಡ್ಡು ಕೊಟ್ಟಿದ್ದ ಶಿವು? ಯಾಕೆ ಈ ಥರ ಮಾಡ್ತಾ ಇದೆಯಾ? ಬಡ್ಡಿ ಯಾಕೆ? ಬೇಡ ಬೇಡ, ನನಗೆ ಅಸಲು ಮಾತ್ರ ಕೊಡು, ಬಡ್ಡಿ ನೀನೇ ಇಟ್ಕೋ. ಅಯ್ಯೋ ಅಯ್ಯೋ ಅಯ್ಯೋ, ಯಪ್ಪಗೆ ಏನು ಬಂದಿರೋದು ಹೊತ್ತು ಬಡ್ಡಿ ಕೊಡ್ತೀನಿ ಅಂದ್ರೆ ಬೇಡ ಅಂತೈತಲ್ಲ. ಅಲ್ಲ, ಮನೆಗೆ ಬರೋ ಲಕ್ಷ್ಮಿನ ಯಾರಾದ್ರೂ ಬೇಡ ಅಂತಾರ? ಇರು, ಸರಿಯಾಗಿ ಹೇಳ್ತೀನಿ. ಇಲ್ಲ ಚಂದ್ರು, ತಗೋ, ಇರಲಿ ಪರವಾಗಿಲ್ಲ. ತುಂಬ ದಿನ ಆಯ್ತು ನಿನ್ನ ಹತ್ರ ದುಡ್ಡು ಇಸ್ಕೊಂಡು, ಕೊಡೋದು ತಡವಾಯ್ತು, ಇಷ್ಟೊತ್ತಿಗೆ ಯಾವಾಗಲೂ ಕೊಡಬೇಕಾಗಿತ್ತು, ಅದಕ್ಕೇನೆ ಬಡ್ಡಿ ಕೊಡ್ತಾ ಇದ್ದೀನಿ. ಇದರಲ್ಲಿ ಏನು ತಪ್ಪೇನೂ ಇಲ್ಲ, ತಗೋ. ನೀನು ನನ್ನ ಕಷ್ಟಕ್ಕಾಗಿದೆಯಾ ಅಂದಮೇಲೆ ನಿನಗೂ ಏನಾದರೂ ಇದರಿಂದ ಒಳ್ಳೇದಾಗಬೇಕಲ್ವಾ? ತಗೋ, ಇರಲಿ. ಅಯ್ಯೋ ಬೇಡ ಶಿವು. ಅಯ್ಯೋ ರೀ, ಅವ್ರು ಅಷ್ಟೊಂದು ಕೇಳ್ಕೊಂತ ಇದ್ದಾರೆ, ತಗೊಳ್ಳೋದು ಬಿಟ್ಟು ಬಡ್ಡಿ ಬೇಡ ಅಂತಿದ್ಯಲ್ಲ. ಏನ್ ನಾವೇನೇನು ಅವ್ರೇನ್ ಧರ್ಮಕ್ಕೆ ಕೊಡ್ತಾ ಇಲ್ಲ, ನಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ, ಅದಕ್ಕೆ ಬಡ್ಡಿ ಕಟ್ತಾ ಇದಾರೆ ಅಷ್ಟೇನೆ. ಬಡ್ಡಿ ತಗೊಳ್ಳೋದ್ರಲ್ಲಿ ತಪ್ಪೇನು ಇಲ್ಲ, ಸುಮ್ಮನೆ ಇಸ್ಕೊಳ್ರಿ. ಏನು ಹೇಳ್ತಾ ಇದೆಯಾ ಗೌರಿ? ಸುಮ್ಮನೆ ಇರು. ಅವರು ಎಲ್ಲೋ ಸಾಲ ತಂದು ಕೊಡ್ತಾ ಇದ್ದಾನೆ. ನೀನು ಜಗಳ ಮಾಡ್ತೀಯ ಅಂತಾನ, ಅವರಿಂದ ನಾವು ಜಗಳ ಆಡಿದೀವಿ, ನೀನು ಮನೆ ಬಿಟ್ಟು ಹೋಗಿದ್ಯಾ ಅಂತ ಪಾಪ ಅವ್ರು ಬೇಜಾರು ಮಾಡ್ಕೊಂಡಿದ್ರು ಇಷ್ಟು ದಿನ. ಅದಕ್ಕೆ ಎಲ್ಲೋ ಸಾಲ ತಗೊಂಬಂದು ಕೊಡ್ತಾ ಇದ್ದಾರೆ. ಇವ್ರ ಹತ್ರ ಬಡ್ಡಿ ತಗೊಂಡ್ರೆ ದೇವ್ರ ಮೆಸ್ತಾನ ಹೇಳು? ನಮ್ಮ ಕಷ್ಟಕ್ಕೆ ಅವ್ರು ಆಗಿಲ್ವಾ ಹೇಳು? ಏನು, ನನಗೆ ತಿಳಿದಿದ್ದ ಹೇಳ್ದೆ, ನೀವು ನನ್ನ ಹತ್ರ ಜಗಳ ಮಾಡಬೇಡಿ, ಅವ್ರನ್ನೇ ಕೇಳಿ, ಅವರೇ ಬಲವಂತ ಮಾಡ್ತಾ ಇದಾರಲ್ಲ, ಅದಕ್ಕೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಹೌದು ಚಂದ್ರು, ತಗೊಳ್ಳೋದ್ರಿಂದ ಏನು ತಪ್ಪೇನಿಲ್ಲ, ತಗ. ಹೌದಣ್ಣ, ನೀವು ಅವತ್ತು ದುಡ್ಡು ಕೊಟ್ಟು ಸಹಾಯ ಮಾಡಲಿಲ್ಲ ಅಂದ್ರೆ ನಾನು ಏನಾಗ್ತಿದ್ನೋ ಏನೋ ಗೊತ್ತಿಲ್ಲ. ನೀವು ನಮಗೆ ಸಹಾಯ ಮಾಡಿದ್ರ, ದಯವಿಟ್ಟು ಬಡ್ಡಿ ಅಸಲು ಎಲ್ಲ ತಗೊಳ್ಳಿ, ಇಟ್ಕೊಳ್ಳಿ. ನೀವು ಸಂತೋಷವಾಗಿರಿ, ಗೌರಿನ ಚೆನ್ನಾಗಿ ನೋಡ್ಕೊಳ್ರಿ. ಈಗ ನೀವು ತಂದೆ ಆಗ್ತಾ ಇದ್ದೀರಾ, ಗೌರಿ ಹೊಟ್ಟೆಲಿ ಪಾಪು ಬೆಳೀತಾ ಇದೆ, ಆರೋಗ್ಯವಾಗಿರ್ಲಿ, ಅವಳಿಗೆ ಹಣ್ಣು ಮೊಟ್ಟೆ ಎಲ್ಲ ತಂದ್ಕೊಡ್ರಿ, ಚೆನ್ನಾಗಿ ನೋಡ್ಕೊಳ್ಳಿ. ಅಯ್ಯೋ, ಇದೇನಿದು ಬೇಡ ಅನ್ನಂಗೆಲ್ಲ ಕೊಡ್ತಾ ಇದ್ದೀರಲ್ಲ? ಪರವಾಗಿಲ್ಲ, ಇಟ್ಕೋ ಚಂದ್ರು. ನೀನು ಮಾಡಿರೋ ಸಹಾಯ ಇದಕ್ಕಿನ್ನ ಏನು ಕಮ್ಮಿ ಅಲ್ಲ. ತುಂಬ ದೊಡ್ಡ ಉಪಕಾರನೇ ಮಾಡಿದ್ಯಾ, ಇಟ್ಕೋ. ಸರಿ, ನಾವಿನ್ನು ಬರ್ತೀವಿ. ಹೋಗ್ತೀರಾ? ಬರೀ ಒಳಿಕೆ. ಅಯ್ಯೋ, ಒಳಗೆ ಬರ್ದಂಗೆ ಹಂಗೆ ಹೋಗ್ತಾ ಇದ್ದೀರಾ ಇಲ್ಲಿಂದ ಹಿಂಗೇನೆ. ಒಳಿಕಾದ್ರೂ ಬರ್ರಿ, ಟೀ ಕಾಫಿ ಕುಡ್ದು ಹೋಗೋರಂತೆ. ಬೇಡ ಚಂದ್ರು, ನಮಗೆ ಕೆಲಸ ಐತೆ, ಕೆಲ್ಸಕ್ಕೆ ಹೋಗ್ಬೇಕು, ಬರ್ತೀನಿ. ಸರಿ ಆಯಿತು. ಮತ್ತೆ ನಿಮ್ಮ ಅಮ್ಮ ಚೆನ್ನಾಗೈತಾ? ನಿನ್ನ ಮಗ ಚೆನ್ನಾಗಿದ್ದಾನಾ? ಚೆನ್ನಾಗಿದ್ದಾರೆ ಇಬ್ರು. ಸರಿ, ಬರಲಾ? ಆಯಿತು. ಏನೇ ಗೌರಿ ನೀನು? ಪಾಪ ಬಡತನ ಕಷ್ಟದಾಗಿದ್ದಾರೆ, ಅವ್ರ ಹತ್ರ ನಾವು ಬಡ್ಡಿ ಇಸ್ಕೊಂಡ್ರೆ ಹೆಂಗೆ ಸರಿಯಾಗುತ್ತೆ ಹೇಳು? ನೀನಂತೂ ರೀ, ಬಡತನ ಅದು ಇದು ಅಂತ ಹೇಳಿ ನೋಡಿ ದುಡ್ಡು ಕೊಟ್ರೆ ಇನ್ನೊಂದು ದಿವಸನೂ ಬರ್ತಾರೆ. ಹೆಂಗ್ ಬಿಡಿದ್ರಿ ಅಂತ ಏನು ಕೇಳಲ್ಲ, ಬಡ್ಡಿ ಗಿಡ್ಡಿನ ಅಂತಾನ. ಬಡ್ಡಿ ಕೊಡೋದಾದ್ರೆ ಯಾರೂ ದುಡ್ಡು ಇಸ್ಕೊಂಬಕ್ ಬರಲ್ಲ, ಸುಮ್ಮನೆ ದುಡ್ಡು ಇಸ್ಕೊಂಬಕ್ ಬಂದ್ಬಿಡ್ತಾರೆ. ಅದಕ್ಕೇನೆ ನಾವು ಕೊಟ್ಟಿರೋ ದುಡ್ಡಿಗೆ ಬಡ್ಡಿ ಇಸ್ಕೋಬೇಕು. ಅದ್ರ ಬೆಲೆ ಗೊತ್ತಾಗಬೇಕು ಅಂದ್ರೆ ಬಡ್ಡಿ ಇಸ್ಕೊಂಡ್ರೇನೆ ಇಸ್ಕೊಂಡಿರೋರ್ಗೆ ದುಡ್ಡಿನ ಬೆಲೆ ಗೊತ್ತಾಗೋದು. ಇಲ್ಲಾಂದ್ರೆ ಸರ್ಬಂದಂಗೆ ಕೊಡ್ತಾರೆ. ನೋಡು, ಇವ್ರು ಇಸ್ಕೊಂಡಾಲೇನೆ ಒಂದು 4-5 ತಿಂಗಳಾಗ್ಲಿಲ್ವೇ, ಇವಾಗ ಕೊಡ್ತಾ ಇದ್ದಾರೆ. 4-5 ತಿಂಗಳದು ಬಡ್ಡಿ ಇನ್ನೂ ಜಾಸ್ತಿನೇ ಆಗುತ್ತೆ. 1,000 ತಂದು ಕೊಟ್ಟವ್ರೆ. ನಡೀರಿ.
ಸುಮ್ಮನೆ ನಿಮ್ಗೆ ಬುದ್ಧಿನೇ ಇಲ್ಲ. ದುಡ್ಡು ಕೊಟ್ಮೇಲೆ ನಮಗೂ ಒಂದಿಷ್ಟು ಉಪಕಾರ ಆಗ್ಬೇಕು ತಾನೆ, ಅದೇ ಬಡ್ಡಿ. ನೀವು ಪುಕ್ಸಟ್ಟೆ ಹಿಂಗೆಲ್ಲನ ಯಾರಿಗೂ ದುಡ್ಡು ಕೊಡಕ್ ಹೋಗ್ಬೇಡ್ರಿ. ನಾವೇನೇನು ಕುಬೇರಲ್ಲ ಪುಕ್ಸಟ್ಟೆ ದುಡ್ಡು ಕೊಡಕ್ಕೆ. ನಾವು ಕಷ್ಟದಾಗಿರಾರೆ, ನಾವು ಬಡವರೇನೆ. ಆಯ್ತಾಯ್ತು, ಹೊರಗೆ ನಿಂತ್ಕೊಂಡು ಮಾತಾಡಬೇಡ, ನಡಿ ಒಳಿಕೆ. ನಡಿ ರೀ. ನಾನು ಹೇಳಿದ್ರಿಂದನ ನಿಮ್ಗೇನಾದ್ರೂ ಬೇಜಾರಾಯ್ತಾ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮಗೂ ಈಗ ಮಗು ಆಗ್ತಿದೆ. ಅದಕ್ಕೆ ಬಟ್ಟೆ ಬರೆ ಓದಿಸೋದು, ಆಮೇಲೆ ಯಾವುದು ಇದು ತಿಂಡಿ ಕೊಡಿಸ್ಬೇಕಾಗುತ್ತೆ. ಇನ್ನೂ ಎಷ್ಟಿದೆ ಹೇಳಿ. ಅದಕ್ಕೇನೆ ಆ ಥರ ಹೇಳಿದ್ದು. ಅಷ್ಟಕ್ಕೇನೆ ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಡಿ. ಏನೋ ನಮ್ಮೊಳ್ಳೇದಕ್ಕೆ ಹೇಳ್ದೆ. ಹಿಂಗೆ ದುಡ್ಡ ಅವ್ರಿಗೂ ಬಡ್ಡಿ ಇಲ್ದಂಗೆ ಕೊಟ್ರೆ ಎಲ್ಲರೂ ಬರ್ತಾರೆ, ನಮಗೂ ಕೊಡ್ರಿ ದುಡ್ಡ ಅಂತಾನ. ಅದಕ್ಕೋಸ್ಕರನೇ ಹೇಳಿದ್ದು, ಗೊತ್ತಾಯ್ತಾ? ಸರಿ ಆಯ್ತು ಬಿಡು ಗೌರಿ, ಗೊತ್ತಾಯ್ತು. ತಗೋ ಈ ದುಡ್ಡು ತಗೊಂಡೋಗಿ ಟಂಕ್ನ ಕೆಡು. ಸರಿ, ಈಗಲಾದ್ರೂ ನನ್ನ ಮಾತಿನ ಅರ್ಥ ಗೊತ್ತಾಯ್ತಲ್ಲ ನಿಮ್ಗೆ, ಅಷ್ಟೇ ಸಮಾಧಾನ ನನಗೆ. ಕೊಡಿ, ತಗೊಂಡೋಗಿ ಇಡ್ತೀನಿ. ಏನಕ್ಕಾದ್ರೂ ಬೇಕಂದ್ರೆ ಬಳಸ್ಕೊಂಬಕ್ಕಾಗುತ್ತೆ. ಸರಿ ತಗೊಂಡೋಗಿಡು. ಎಲ್ಲರ ಹತ್ರ ನಾನೇನು ಅದೇ ಥರ ಪುಸ್ತಕ ದುಡ್ಡು ಯಾರಿಗೂ ಕೊಡಲ್ಲ. ಏನೋ ನಮ್ಮ ಕಷ್ಟಕ್ಕೆ ಆಗ್ತಾರೆ ಅಂತನ ಅವ್ರಿಗೆ ಕೊಟ್ಟಿದ್ದು ಅಷ್ಟೇ ಗೌರಿ. ಅವ್ರ ಬಗ್ಗೆ ನಿನಗೆ ಸಿಟ್ಟಿರ್ಬೋದು, ಆದರೆ ಅವ್ರು ಒಳ್ಳೆತನನ ನೋಡಬೇಕು ಸ್ವಲ್ಪ. ಎಲ್ಲಾನು ದುಡ್ಡಿಂದನೇ ದ್ವೇಷದಿಂದನೇ ನೋಡಬಾರ್ದು. ಸರಿ ಆಯ್ತು ಬಿಡು. ನನಗೂ ನಿನಗೂ ಯಾಕೆ ಜಗಳ? ಈಗ ಬಡ್ಡಿ ಅಸಲು ಎಲ್ಲ ತಂದು ಕೊಟ್ರಲ್ಲ, ಈ ದುಡ್ಡಿಂದನೇ ತಾನೆ ನಾವಿಬ್ಬರು ಜಗಳ ಮಾಡ್ಕೊಂಡಿದ್ದು. ತಗೊಂಡೋಗಿ ಈಕು. ಹೌದು ರೀ, ಈ ದುಡ್ಡಿಂದನೇ. ಈ ದುಡ್ಡೆಲ್ಲ ಬಂತಲ್ಲ ಈಗ ಸದ್ಯಕ್ಕೆ. ಬೇರೆಯವ್ರಿಗೋಸ್ಕರ ನಾವು ಜಗಳ ಮಾಡ್ಕೊಂಡಂಗಾಯ್ತು. ನಾವು ಚೆನ್ನಾಗಿರೋಣ. ಇನ್ಮೇಲೆ ನಾವು ಖುಷಿಯಾಗಿರ್ತೀವಿ, ನಮಗೂ ಎಲ್ಲ ಒಳ್ಳೇದಾಗುತ್ತೆ. ಸರಿ ಆಯ್ತು, ಹೋಗು. ಈ ಗೌರಿಗೆ ದುಡ್ಡಿನ ಆಸೆ ಇನ್ನೂ ಹೋಗಿಲ್ಲ ಅನ್ಸುತ್ತೆ. ಸುಮ್ಮನೆ ಅವಳ ಹತ್ರ ಮಾತಾಡೋದು ವ್ಯರ್ಥ. ಬಿಡು, ಯಾಕೋ ಹೊತ್ಲಾಗೆ ನಮಗೊಂದು ಪಾಪು ಆಗ್ತಿದೆಯಲ್ಲ, ಅಷ್ಟೇ ಸಮಾಧಾನ ಸಾಕು. ದೇವ್ರೇ ಎಲ್ಲ ಒಳ್ಳೇದಾಗ ಮಾಡಪ್ಪ. ನಮ್ಮಮ್ಮಗೆ ಆರೋಗ್ಯ ಕೊಡಪ್ಪ ದೇವ್ರೇ, ಆರೋಗ್ಯ ಆಯಸ್ಸು. ಈ ಟಂಕ್ನ ಕಿಕ್ಕಿ ಬೀಗನೂ ಅಲ್ಲೇ ನಾವಿಡೋ ಜಾಗದಾಗ ಇಕ್ಕಿದ್ದೀನಿ. ಎಲ್ಲ ಹುಡ್ಕೊಳಕ್ ಹೋಗ್ಬೇಡ್ರಿ. ದುಡ್ಡು ಬೇಕು ಅಂದ್ರೆ ನನ್ನೇ ಕೇಳ್ರಿ, ನಾನೇ ತಕ್ಕೊಡ್ತೀನಿ. ಸರಿ, ನೀವು ಊಟ ಮಾಡ್ತೀರಾ? ಊಟ ಮಾಡಬೇಕಾಗಿತ್ತು. ಆಯ್ತಾ ಅಡುಗೆ? ಇಲ್ಲ, ಸಾರೊಂದು ಸ್ವಲ್ಪ ಬಿಸಿ ಇಕ್ಕಿದ್ದೀನಿ. ನನಗೆ ಸ್ವಲ್ಪ ನೇತ್ರ ಮಾತಕ್ಕೆ ಹೋಗ್ಬೇಕು. ನೇತ್ರ ಊರಿಗೆ ಹೋಗ್ತೀನಿ, ಏನೋ ಆಸ್ತಿ ಏನೋ ಬೇಡ ನನಗೆ ದುಡ್ಡು ಕೊಡ್ರಿ ಅಂತಾನ ಕೇಳಿ ಇಸ್ಕೊಂಬತ್ತೀನಿ ಅಂತ ಹೋಗ್ಯವಳೆ. ಕೊಟ್ರೋ ಹೆಂಗೋ ಅಂತ ಹೇಳಿ ಕೇಳ್ಕೊಂಬತ್ತೀನಿ. ಹಂಗೇನೆ ಉಪ್ಪಿನಕಾಯಿ ಬೇರೆ ಮಾಡಬೇಕು. ಅದಕ್ಕೆ ಒಂದಿಷ್ಟು ನೇತ್ರ ಬಂದಿದ್ರೆ ಹಂಗೇನೆ ಉಪ್ಪಿನಕಾಯಿಗೆ ಏನೇನೋ ಐಟಮ್ ತರಬೇಕಾಗಿತ್ತು. ಹಂಗೆ ಟೌನ್ಗೆ ಹೋಗಿ ತಗೊಂಬತ್ತೀವಿ. ನೀವು ಇಟ್ಕೊಂಡು ಊಟ ಮಾಡ್ರಿ. ಮತ್ತೆ ಉಪ್ಪಿನಕಾಯಿ ಮಾಡಿ ಆಮೇಲೆ ಅವ್ನು ದುಡ್ಡು ಕೊಡಲಿಲ್ಲ, ಮೋಸ ಮಾಡ್ದ, ಹಂಗೆ ಹಿಂಗೆ ಅಂತನ ತೊಂದರೆ ಪಡಕ್ಕೆ ಹೋಗ್ಬೇಡ್ರಿ. ಮೊದಲೇ ಯೋಚನೆ ಮಾಡಿರಿ. ಅದೇನೋ ಅಗ್ರಿಮೆಂಟ್ ಅಂತ ಹೇಳ್ತಿದ್ರಲ್ಲ, ಅದನ್ನು ಮಾಡಿಸ್ಕೊಳ್ರಿ. ಮೊದಲು ಅಗ್ರಿಮೆಂಟ್ ಮಾಡಿಸ್ಕೊಂಡು ಇಂಥ ಡೇಟಿಗೆ ತೊಗೊಂಡೋಗ್ಬೇಕು, ಇಷ್ಟು ದುಡ್ಡು ಕೊಡಬೇಕು, ಏನಾದ್ರು ತೊಗೊಂಡೋಗಿಲ್ಲ ಅಂದರೆ ಏನಾದರೂ ಉಪ್ಪಿನಕಾಯಿ ಹಾಳಾದರೆ ಅವರೇ ಜವಾಬ್ದಾರಿ ಅಂತನ ಎಲ್ಲ ಅಗ್ರಿಮೆಂಟ್ನಾಗೆ ಬರೆದು ಸೈನ್ ಹಾಕ್ಸ್ಕೊಳ್ರಿ. ಅವಾಗ ನೀವು ಕೋರ್ಟಿಗೆ ಹೋದ್ರೂ ನಡೆಯುತ್ತೆ. ಅವಾಗ ಅವ್ರು ಎದ್ರಕೊಂಡು ಹೇಳಿದ ಟೈಮಿಗೆ ಸರಿಯಾಗಿ ಹೇಳಿದಷ್ಟು ದುಡ್ಡು ರೇಟು ಎಲ್ಲನ ಕೊಟ್ಟು ತಗೊಂಡೋಗ್ತಾರೆ. ಹುಷಾರು. ಸರಿ ಆಯ್ತು ರೀ, ನೀವು ಹೇಳ್ದಂಗೆ ಆಗಲಿ. ನೇತ್ರ ಬಂದಿದ್ದಾಳೇನೋ ನೋಡ್ಕೊಂಡು ಹಂಗೆ ಅಗ್ರಿಮೆಂಟ್ ವಿಷಯನೂ ಮಾತಾಡ್ತೀನಿ. ಅದೇಲಿ ಏನೇ ಅವಯ್ಯ ಬರ್ತಾನೋ ಇಲ್ವೋ, ಅಥವಾ ಬೇರೆ ಹತ್ರ ಯಾರ ಹತ್ರನಾದ್ರೂ ಆಟ ತಗೊಂಬಕ್ಕೆ ಪ್ರಯತ್ನ ಪಡ್ತೀವಿ. ಸರಿ, ಬರಲ್ಲ, ಹೋಗ್ಬರ್ತೀನಿ. ನೀವು ಇಟ್ಕೊಂಡು ಊಟ ಮಾಡ್ರಿ, ಸಾರು ಬಿಸಿ ಆಗಿರ್ಬೇಕು. ಸರಿ ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.